ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಅನುಷಾ. ನಿಮಗೋಸ್ಕರ ಅಂತಾನೆ ಬಂದಿದ್ದೀನಿ. ತುಂಬ ಮಜವಾದದ್ದೇನೋ ತಂದಿದ್ದೀನಿ. ಅದೇ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ. ಏನು ಹೀಗಂದ್ರೆ ಅಂತ ಕೇಳೋಣ ಬನ್ನಿ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮನ ನಿಮ್ಗೋಸ್ಕರ ಅಂದ್ರೆ ಎಲ್ಲಾ ಕಿಶೋರಿಯರ್ಗೋಸ್ಕರನೇ ನಿರ್ಮಿಸಿರೋದು ಗೊತ್ತಾ. ಇದರಲ್ಲಿ ನಿಮ್ಮ ಅಭಿಪ್ರಾಯ, ಅನುಭವ, ಪ್ರಶ್ನೆ ಏನ್ ಬೇಕಿದ್ರೂ ಹಂಚ್ಕೋಬಹುದು. ಓಹೋ ಚೆನ್ನಾಗಿದೆ ಅಂತಿದ್ದಾಳೆ ನಮ್ ಸಕೀನಾ. ಹೌದು ಮತ್ತೆ ಅದಕ್ಕೇನೆ ತಡ ಮಾಡದೆ ನಿಮ್ ಗೆಳತಿಯರು ಏನ್ ಹೇಳ್ತಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ. ನಡೀರಿ ಮತ್ತೆ. ನಿಮ್ ಪರಿಚಯ ಮಾಡ್ಕೊತೀರಾ? ನನ್ನ ಹೆಸರು ರೇಣುಕಮ್ಮ ಮೇಡಮ್, GHS ಹೆರಿಗೆರೆ ಮೇಡಮ್. 9ನೇ ತರಗತಿಯಲ್ಲಿ ಓದ್ತಿದ್ದೀನಿ ಮೇಡಮ್. ಸುಧಾರಿ, GHS ಸಗಂಕುಟ ಶಾಲೆಯಲ್ಲಿ 9th ರೀ. ನನ್ನ ಹೆಸರು ತನುವಿ ಅಂತ ರೀ. ಶಾಲೆ ಸರಕಾರಿ ಪ್ರೌಢ ಶಾಲೆ ಸಗಂಕುಂಟ ರೀ, 9th ರೀ. ನಿನ್ನ ವಯಸ್ಸಿನ ಹುಡುಗಿರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಏನೇನ್ ಮಾಡ್ತಾರ? ಪಾತ್ರೆ ತೊಳಿತಾರ್ರಿ, ನೀರ್ ಹಿಡಿತಾರ್ರಿ, ಕಸ ಮುಸ್ರೆ ಮೇಡಮ್ ಮನೆ ಕೆಲ್ಸ ಇದ್ರೆ ಮನೆ ಕೆಲಸ ಮಾಡ್ಕೊತಾರ ಮೇಡಮ್. ನೀರ್ ತುಂಬ್ತಾರ್ರಿ, ಬೆಳಗ್ಗೆ ಎದ್ದು ಕಸ ಹೊಡಿತಾರ್ರಿ, ಬಟ್ಟೆ ಒಗೆಯಲಾಗ್ಲಿ, ಓದ್ತೀವ್ರಿ. ಇನ್ನ ಸ್ನಾನ ಗೀನ ಮಾಡಿ ಸ್ಕೂಲಿಗೆ ಬರ್ತಾರ ಮೇಡಮ್. ಇನ್ನು ಸ್ಕೂಲಲ್ಲಿ ಏನಾನ ವರ್ಕ್ ಇದ್ರೆ ವರ್ಕ್ ಮಾಡ್ಕೊಂಡು ಮೇಡಮ್ ಅವ್ರು ಎಲ್ಲದ ಪಾಠಗಳನ್ನು ತಲೆಗೆ ಏರ್ಸ್ಕೊಂಡು ಸ್ಕೂಲ್ಗೆ ರೆಡಿ ಆಗಿ ಬರ್ತೀವಿ. ನೀ ಏನೇನ್ ಮಾಡ್ತೀಯ? ನಾನ್ ಪಾತ್ರೆ ತೊಳಿತೀನಿ, ಕಸ ಬಳಿತೀನಿ. ನಾನು ಬೆಳಗ್ಗೆ ಅಂದ್ರೆ ಕಸ ಮುಸ್ರು ತಲ್ದಿ ಬಣ್ಣ ತಲ್ತೀನಿ ಮೇಡಮ್, ಅಷ್ಟೇ ಮೇಡಮ್. ನೀನೀಗ ಇಮ್ಯಾಜಿನ್ ಮಾಡ್ಕೊ, ನಿನ್ಗೆ ಒಂದಿನ ನಿನಗೇನು ಕೆಲಸ ಮಾಡೋ ಅವಶ್ಯಕತೆಗೂ ಇಲ್ಲ, ನಿನ್ಗೆ ಇಷ್ಟ ಬಂದಂಗ ಇರ್ಬೋದು. ಹಾಗಿದ್ರೆ ಹೇಗಿರುತ್ತೆ? ಆರಾಮ್ ಇರ್ತೀವ್ರಿ, ಚಲೋ ಇರ್ತೀವ್ರಿ, ಚೆನ್ನಾಗಿರುತ್ತೆ ಅಂದೆಲ್ಲ. ನೀನೇನ್ ಮಾಡ್ತೀಯ ಅಂತ ಹೇಳ್ತೀಯಾ? ಆಟ ಆಡ್ತೀವ್ರಿ ಫ್ರೆಂಡ್ಸ್ ಜೊತೆ, ಓದ್ಕೊಂತೀವ್ರಿ, ಕಂಪ್ಯೂಟರ್ ನಡೆಸ್ತೀವ್ರಿ, ಸೈಕಲ್ ನಡೆಸ್ತೀವ್ರಿ, ಟಿವಿ ನೋಡ್ತೀವ್ರಿ, ಹುಡುಗರ ಜೊತೆ ಆಟ ಆಡ್ತೀವ್ರಿ. ಅವತ್ ನನ್ಗೇನು ಕೆಲ್ಸನೂ ಇಲ್ಲ ಏನಿಲ್ಲ ಅಂತ ಎಂಜಾಯ್ ಇರ್ತೀನಿ ಮೇಡಮ್. ಈ ತರ ಇರ್ಬೇಕಂದ್ರೆ ನಿನ್ ದಿನ ಅದು ಹೇಗೆ ಸಾಧ್ಯ ಆಗ್ಬಹುದು? ಓದ್ಬೇಕು. ಈಗ ನಿಮ್ಮನ್ನ ಒಂದು ಒಗಟ್ ಕೇಳಲ್ಲ. ಇದು ಒಂದು ಪಟ್ಟಿಂಗ, ಆದ್ರೂ ಮಾಡ್ತಾರೆ ಇದ್ರ ಸಂಘ. ತೊಟ್ಲು ತೂಗೋದು ತಾನೆ, ಮಗು ಚಿವುಟೋದು ತಾನೆ. ಯಾರಿದು? ಅಯ್ಯಯ್ಯೋ, ನಂಗೆ ಇದು ಏನಂತಾನೆ ಗೊತ್ತಾಗ್ತಿಲ್ಲ ಅಂದ್ರ ಬನ್ನಿ ಬಿಸಿ ಬಿಸಿ ಬೈಟ್ ಕೇಳ್ಕೊಂಡು ಬರೋಣ. ಇದಕ್ಕೆ ಉತ್ತರ ಅದರಲ್ಲೇ ಇದೆ. ನಮ್ಮ ಕರ್ನಾಟಕದಲ್ಲಿರೋ ಪಶ್ಚಿಮ ಘಟ್ಟಗಳಲ್ಲಿ ಡ್ರೋಂಗೋ ಅನ್ನೋ ಪಕ್ಷಿ ಇದೆಯಂತೆ. ಅದರ ಕೆಲಸನೇ ಬೇರೆ ಪ್ರಾಣಿ, ಪಕ್ಷಿ, ಹುಳ, ಹುಪ್ಪಟೆ ಮಾಡೋ ಸೌಂಡನ್ನು ಇಮಿಟೇಟ್ ಮಾಡೋದು. ನೀವೇ ತೋಳ ಅಂದ್ಕೊಳ್ಳಿ. ಬೇಟೆಯಾಡಿರೋ ರುಚಿಯಾದ ಮಾಂಸ ಬಾಯಿಗೆ ಹಾಕ್ಕೋಬೇಕು ಅನ್ನೋಷ್ಟರಲ್ಲಿ ಸಿಂಹದ ಗರ್ಜನೆ ಕೇಳಿದ್ರೆ ಓಡೋಗಲ್ವಾ? ಆ ಥರ ಗರ್ಜನೆ ಮಾಡಿ ಮಾಂಸ ಲಪಟಾಯಿಸೋ ಜಾಣ ಹಕ್ಕಿ ನೋಡಿ ಇದು. ಉಳಿದಿರೋ ಪಕ್ಷಿಗಳು ಇದಕ್ಕಿಂತ ಕಿಲಾಡಿಗಳಂತೆ ನೋಡಿ. ಅವು ಅದರದ್ದೇ ಭಾಷೆಯಲ್ಲಿ, ನೋಡು ಡ್ರೋಂಗೋ, ನೀನು ನಾವು ಫುಡ್ಡು ಹುಡುಕ್ಬೇಕಾದ್ರೆ ಕಾವಲು ಕಾಯಿ, ಯಾವುದಾದ್ರೂ ಪ್ರಾಣಿ ಬಂದರೆ ಹೆದರ್ಸೋ, ಅದಕ್ಕೆ ನಾವು ನಿಂಗೆ ಊಟ ಕೊಡ್ತೀವಪ್ಪ ಅಂದು ಸೆಕ್ಯೂರಿಟಿ ಗಾರ್ಡ್ ಥರ ಇಟ್ಕೊಂಡಿದ್ದಾವಂತೆ. ಈ ಕಿಲಾಡಿ ಡ್ರೋಂಗೋ ಹಕ್ಕಿನ ಮರಿಬೇಡಿ. ಸಾಧ್ಯನೇ ಇಲ್ಲ ಅಂದ್ರ ಶಭಾಷ್. ನಮ್ಮ ತನುಶ್ರೀ ಮೇಡಮ್ ಸಿಕ್ಕಿದ್ರು. ಕಿಶೋರಿ ಕ್ಲಬ್ ತುಂಬ ಚೆನ್ನಾಗಿ ನಡೀತಿದೆ ನಮ್ಮ ಶಾಲೆನಲ್ಲಿ. ಕಿಶೋರಿಯರು
ಮೇಡಮ್ ಕಿಶೋರಿ ಕ್ಲಬ್ ಮಾಡಿ ಬನ್ನಿ ಅಂತ ಕೇಳ್ತಾನೆ ಇರ್ತಾರೆ ಅಂತ ಖುಷಿಯಾಗಿ ಹಂಚ್ಕೊಂಡ್ರು. ನನ್ನ ಜೊತೆನಲ್ಲಿ ನನ್ನ ತಮ್ಮ ಇದ್ದ. ಅವನ ಆಮೇಲೆ ಅಕ್ಕ ಏನಕ್ಕ ಇದು, ಏನ್ ಲಾಭ ಕಿಶೋರಿ ಕ್ಲಬ್ಬಿಂದ ಅಂತ ಕೇಳ್ದ. ನಾನು ಕಿಶೋರಿ ಕ್ಲಬ್ ಬಗ್ಗೆ ಕಿಶೋರಿಯರ್ ಬಾಯಲ್ಲೇ ಕೇಳು ಅಂತ ಹೇಳಿ ಕೇಳಕ್ ಕೂರ್ಸಿದೀನಿ ನೋಡಿ. ಕಿಶೋರಿಯರ್ ಮಾತಾಡಕ್ ಬಂದೇ ಬಿಟ್ರು ನೋಡಿ ಇಲ್ಲಿ. ಬನ್ನಿ ಬನ್ನಿ ಮಾತಾಡಿ. ನಿನ್ ಪರಿಚಯ ಮಾಡ್ಕೋತೀಯಾ? ಸ್ಮಿತಾ ಎಲ್, ಆದರ್ಶ ವಿದ್ಯಾಲಯ ಗುಂಡ್ಲುಪೇಟೆ, 9th ಸ್ಟ್ಯಾಂಡರ್ಡ್. ಅಂಜಲಿ ಡಿಕೆ, ಗವರ್ಮೆಂಟ್ ಆದರ್ಶ ವಿದ್ಯಾಲಯ ಗುಂಡ್ಲುಪೇಟೆ, 9th ಸ್ಟ್ಯಾಂಡರ್ಡ್. ನನ್ನ ಹೆಸರು ದೀಪಾ ಮಿಸ್, ಕರ್ನಾಟಕ ಪಬ್ಲಿಕ್ ಶಾಲೆ ಚಂದ್ಪಡಿ, 9th. ನಿಮ್ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಇದೆ. ಹಾ ಮಿಸ್. ಇದೆ. ಕಿಶೋರಿ ಕ್ಲಬ್ ಅಂದ್ರೆ ಏನು? ಹೆಣ್ಮಕ್ಳ ಬಗ್ಗೆ ಜಾಗೃತಿ ಮೂಡಿಸೋ ಒಂದು ಕಾರ್ಯಕ್ರಮ ಮಿಸ್. ಹದಿಹರೆಯದ ಹೆಣ್ಮಕ್ಳ ಬಗ್ಗೆ ಅವ್ರಿಗೆ ಹೆಂಗಿರ್ಬೇಕು, ಅವ್ರ ಸೇಫ್ಟಿನ ಹೆಂಗ್ ಕಾಪಾಡ್ಕೋಬೇಕು, ಮತ್ತೆ ಅವರ ಪರ್ಸನಲ್ ಹೈಜೀನ್ ಬಗ್ಗೆ ಹೇಳ್ಕೊಡ್ತಾರೆ. ಹದಿಹರೆಯದ ವಯಸ್ಸಿನ ಮಕ್ಳಿರ್ತಾರಲ್ಲ, ಹೆಣ್ಮಕ್ಳಿರ್ತಾರಲ್ಲ, ಅವ್ರಿಗೆ ಯಾವ ತರ ಇರ್ಬೇಕು, ಅವರು ವೈಯಕ್ತಿಕ ಸ್ವಚ್ಛತೆಯಾಗಿ ಹೇಗ್ ನೋಡ್ಕೋಬೇಕು, ಮತ್ತೆ ವಾತಾವರಣ ಜೊತೆಗೆಲ್ಲ ಹೆಂಗ್ ಬೆರಿಬೇಕು ಅಂತ ಹೇಳ್ಕೊಡ್ತಾರೆ. ನಿಮ್ ಕಿಶೋರಿ ಕ್ಲಬ್ ಅಲ್ಲಿ ಏನಾಗುತ್ತೆ? ಕಿಶೋರಿ ಕ್ಲಬ್ ಅಲ್ಲಿ ಯಾವಾಗ ವಿಡಿಯೋಗಳನ್ನ ತೋರಿಸ್ತಾರೆ, ಏನಾದ್ರು ಆಕ್ಟಿವಿಟೀಸ್ ಇದ್ರೆ ಅದನ್ನೆಲ್ಲ ಮಾಡಿಸ್ತಾರೆ. ನಮ್ಮ ಕಿಶೋರಿ ಕ್ಲಬ್ ಅಲ್ಲಿ ಮ್ಯಾಮ್ ವಿಡಿಯೋ ತೋರಿಸ್ತಾರೆ, ಅದ್ರ ಬಗ್ಗೆ ಆಕ್ಟಿವಿಟೀಸ್ ಮಾಡಿಸ್ತಾರೆ, ಹೋಮ್ ವರ್ಕ್ ಎಲ್ಲ ಕೊಡ್ತಾರೆ. ಅಂದ್ರೆ ಅದ್ರಿಂದ ಏನ್ ಅರ್ಥ ಆಗಿದೆ ಅಂತ ಬರ್ಕೊಬರಕ್ ಹೇಳಿದ್ರು. ಕಿಶೋರಿ ಕ್ಲಬ್ ಅಲ್ಲಿ ಏನೇನ್ ಕಲ್ತ್ರಿ ಅಂತ ಹಂಚ್ಕೋಬಹುದಾ? ಪರ್ಸನಲ್ ಹೈಜೀನ್ ಆಗಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಆಮೇಲೆ ಇವಾಗ ಸೊಸೈಟಿ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಕಿಶೋರಿಯರ್ಲಾಗುವ ಮಾನಸಿಕ ಬದಲಾವಣೆ, ದೈಹಿಕ ಬದಲಾವಣೆ, ಅವ್ರಿಗೆ ಏನೇನ್ ತೊಂದ್ರೆ, ಹುಡುಗರಿಂದ ಏನೇನಾಗುತ್ತೆ ಅದನ್ನೆಲ್ಲ ತೋರಿಸ್ತಾರೆ ಮಿಸ್. ನಾವು ಈ ಸೊಸೈಟಿಲಿ ಯಾವ ತರ ಇರ್ಬೇಕು ಅಂತ ಕಲ್ಸಿದ್ದಾರೆ. ಫ್ರೆಂಡ್ಸ್ ಗಳೆಲ್ಲ ಹತ್ರನೂ ನಿಮ್ಗೆ ಏನೇನ್ ಫೇವ್ರೇಟ್ ಫುಡ್, ಹೀರೋ ಫೇವ್ರೇಟ್ ಏನಿದೆ ಅದೆಲ್ಲ ಕೇಳಿಸಿದ್ರು. ಮತ್ತೆ 15 days ಇಂದ ನೀವು ಯಾವ ಸಿಚುವೇಶನ್ ಇಂದ ಖುಷಿಯಾಗಿದ್ದೀರಾ, ಯಾವ ಸಿಚುವೇಶನ್ ಇಂದ ನಿಮ್ಗೆ ಬೇಜಾರಾಗಿದೆ ಅಂತ ಹೇಳ್ಸಿದ್ರು. ಮನೇಲಿ ಯಾರ್ಯಾರಿದ್ದಾರೆ ಅವರೆಲ್ಲ ಏನೇನ್ ಕೆಲಸ ಮಾಡ್ತಾರೆ, ಇಷ್ಟ್ ಗಂಟೆಯಿಂದ ಇಷ್ಟ್ ಗಂಟೆ ತನಕ ಏನ್ ಕೆಲಸ ಮಾಡ್ತಾರೆ ಅಂತೆಲ್ಲ ಹೇಳ್ಸಿದ್ರು. ನೀನ್ ಕಲ್ತ್ಕೊಂಡಿದ್ರಲ್ಲಿ ನಿನ್ಗೆ ತುಂಬಾ ಇಷ್ಟ ಆಗಿದ್ ಯಾವ್ದು? ನಮ್ ಸಮಾಜದಲ್ಲಿ ಹೆಂಗಿರ್ಬೇಕು ಅಂತ ಹೇಳ್ಕೊಟ್ಟಿದ್ದು ನಂಗೆ ಇಷ್ಟ ಆಯ್ತು. ಮಾನಸಿಕ ಬದಲಾವಣೆಗಳು ಮಿಸ್. ಅದು ವಿಡಿಯೋ ಕ್ಲಾಸ್ ಕೇಳ್ಬೇಕಾದ್ರೆ ಮ್ಯೂಸಿಕ್ ಬರುತ್ತಲ್ಲ, ಅದು ಚೆನ್ನಾಗಿದೆ, ಅದು ಇಷ್ಟ ಆಯ್ತು. ಫೇವ್ರೇಟ್ ಪರ್ಸನಲ್ ಹೈಜೀನ್ ಬಗ್ಗೆ ಹೇಳ್ಕೊಟ್ಟಿದ್ದು. ನಾವು ಯಾವ್ಯಾವ ತರ ಫುಡ್ ತಿಂದ್ರೆ ನಮ್ಮ ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ. ಗಂಡ್ ಮಕ್ಳಿಗೆ ಜಾಸ್ತಿ ಆದ್ಯತೆ ಕೊಡೋದು, ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಗಿಂತ ಕಡಿಮೆ ಆದ್ಯತೆ ಕೊಡೋದು, ಆಮೇಲೆ ಗಂಡ್ ಮಕ್ಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದು, ಈ ಶಿಕ್ಷಣದ್ರಲ್ಲಾಗಿರ್ಬೋದು, ಬೇರೆ ಇನ್ ಮಿಕ್ಕದ ವಿಷಯಗಳೇ ಆಗಿರ್ಬೋದು. ಕಂಪೇರ್ ಮಾಡ್ತಾರಲ್ಲ, ಅಂದ್ರೆ ಜಾಸ್ತಿ ಆದ್ಯತೆ ಕೊಡಲ್ವಲ್ಲ ಹೆಣ್ಮಕ್ಳಿಗೆ, ಅದನ್ನ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಕರೀತಾರೆ. ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಜೊತೆ ನಿಮ್ಮ ಒಡನಾಟ ಹೇಗಿದೆ? ತುಂಬಾ ಒಳ್ಳೆಯವರು, ಎಲ್ರ ಜೊತೆ ಸ್ನೇಹಿತರಾಗಿರ್ತಾರೆ ಮಿಸ್. ಹೇಮಲತಾ ಮ್ಯಾಮ್ ಎಲ್ಲಾನು ಚೆನ್ನಾಗಿ ಹೇಳ್ಕೊಡ್ತಾರೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರ ಹೋಗಿ ಹೇಳ್ಕೊತೀವಿ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ. ನಮ್ ಜೊತೆ ಫ್ರೆಂಡ್ಲಿ ಆಗಿರ್ತಾರೆ. ನಮ್ಗೆ ಎಲ್ಲಾನು ಓಪನ್ ಆಗಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ. ಕಿಶೋರಿ ಕ್ಲಬ್ ಅಲ್ಲಿ ಇನ್ನೂ ಏನಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿಮ್ಗೆ? ಇವಾಗ ಹುಡುಗರ ಜೊತೆ ಹೇಗ್ ವರ್ತಿಸ್ಬೇಕು ಆತರ ಎಲ್ಲ ಆಕ್ಟಿವಿಟಿ ಮೂಲಕ ಮಾಡಿದ್ರೆ. ನಿನ್ ಮಾತನ್ನ ಕೇಳಿಸ್ಕೊತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಕಿಶೋರಿ ಕ್ಲಬ್ ಕರ್ನಾಟಕ ಗವರ್ನಮೆಂಟ್ ಇಂದ ಮಾಡಿರೋಂತ ಒಂದ್ ಒಳ್ಳೆ ಪ್ರೋಗ್ರಾಮು. ಎಲ್ಲರೂ ಅದನ್ನ ಕ್ಲೀನ್ ಆಗಿ ಯೂಸ್ ಮಾಡ್ಕೊಳ್ಳಿ. ವುಮೆನ್ ಪವರ್ನ ನಾವು ತೋರಿಸ್ಬೇಕು ಇದರಿಂದ. ನನ್ನ ಫ್ರೆಂಡ್ಸ್ಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಇದ್ರಲ್ಲಿ ಹೇಳ್ಕೊಡೋದನ್ನೆಲ್ಲನೂ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿ. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ, ಅಣ್ಣ ತಾ ಕಲಿತರೆ ಗಂಜಿಯು ಮನೆಗಂತೆ, ಹೆಣ್ಣು ನಾ ಕಲಿತರೆ ಯಾರದೋ ಮನೆಗಂತೆ. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ,
ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ ಅಣ್ಣನಿಗಿರುವಂತೆ ನನಗಿಲ್ಲ ಯಾಕವ್ವ ನನ್ನದೇ ಲೋಕ ನನ್ನದೇ ಕನಸು ನನ್ನೆಲ್ಲ ಆಸೆಯು ಮಣ್ಣಾಗಬೇಕ್ಯಾಕ ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ. ಅನಿಸುನಿಸ ಮೇಡಮ್ ಅಂತಿದ್ರು, ಹೊಸ ಹೊಸ ವಿಷಯ ಕಿಶೋರಿಯರ್ ತಿಳ್ಕೊತಿರ್ಬೇಕು. ಆದ್ರೆ ಅವ್ರ ಫೋನಲ್ಲಿ ಸರ್ಚ್ ಮಾಡಕ್ ಹೋದಾಗ ಇನ್ನ ಏನೇನ್ ನೋಡ್ತಾರೋ, ಯಾರ್ಯಾರು ಪರಿಚಯ ಆಗ್ತಾರೋ ಅಂತ ಭಯ ನಂಗೆ ಅಂತ. ನಮ್ಮನೇಲೂ ಹಂಗೆ ಅಂತಾರೆ ಅಂತಿದಾರೆ ನೋಡಿ ಕಿಶೋರಿಯರ್. ಎಷ್ಟೊಂದ್ ಜನ ಪೋಷಕರ ಸಭೆನಲ್ಲಿ ಎಷ್ಟೊಂದ್ ಜನ ಅಪ್ಪ ಅಮ್ಮಂದ್ರು ಇದೇ ತರ ಸ್ಮಾರ್ಟ್ ಫೋನ್ ಬಗ್ಗೆ, ಬೇರೆ ಬೇರೆ ಆಪ್ಗಳ ಬಗ್ಗೆ ಭಯ ಪಡೋ ವಿಷಯ ಹೇಳ್ತಿದ್ರು ಗೊತ್ತಾ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಂಗನ್ಸೋದು, ಯಾವ ತರ ಇಂಟರ್ನೆಟ್ ಬಳಸ್ಬೇಕು ಅಂತ ತಿಳ್ಕೊಂಡು ಎಲ್ಲರ ವಿಶ್ವಾಸನ ಗೆದ್ರೆ ಇಂಟರ್ನೆಟ್ ಅನ್ನೋದು ತುಂಬಾ ಒಳ್ಳೆ ಸಾಧನ ಅಂತ. ಏನ್ ಗೊತ್ತಾ, ಕಿಶೋರಿಯರ್ಗೆ ಅಂತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಿಶೋರಿ ಅಡ್ಡ ಅಂತ ಒಂದು ಹ್ಯಾಂಡಲ್ ಇದೆಯಂತೆ. ಅಲ್ಲಿ ಈ ವಿಷಯದ ಬಗ್ಗೆನೇ ಕ್ಯಾಂಪೇನ್ ಮಾಡ್ತಿದಾರಂತೆ. ನೀವ್ಯಾಕೆ ಇದನ್ನ ಚೆಕ್ ಮಾಡಬಾರ್ದು? ಬರ್ಕೊಳ್ಳಿ ಮತ್ತೆ, KISHORI ಸ್ಪೇಸ್ ಕೊಟ್ಬಿಟ್ಟು ADDA. ಇದೊಂದು ಕಿಶೋರಿ ಅಡ್ಡದ ಝಲಕ್. ನಿನ್ ಪರಿಚಯ ಮಾಡ್ಕೋತೀಯಾ? ನನ್ನ ಹೆಸರು ಮಾನಸ, 9th ಸ್ಟ್ಯಾಂಡರ್ಡ್, ಕರ್ನಾಟಕ ಪಬ್ಲಿಕ್ ಶಾಲೆ ಸಿದ್ದರಾಮನಹಳ್ಳಿ. ರಚನಾ ಅಂತ ನನ್ನ ಹೆಸರು. ನನ್ನ ಹೆಸರು ಭವಾನಿ, ನಾನು 9ನೇ ತರಗತಿ ಓದ್ತಿದ್ದೀನಿ. ನನ್ನ ಹೆಸರು ತ್ರಿವೇಣಿ, ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೇಘನಾ, ನಾನು 9ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಮ್ಮ ಸ್ಕೂಲ್ ಹೆಸರು ಕರ್ನಾಟಕ ಪಬ್ಲಿಕ್ ಸ್ಕೂಲ್. ನಿಮ್ಮ ಮನೆಯಲ್ಲಿ ಯಾರ್ಯಾರು ಜಾಸ್ತಿ ಫೋನ್ ಬಳಸ್ತಾರೆ ಅಂತ ಹೇಳ್ತೀಯಾ? ನನ್ನ ತಮ್ಮ, ನಮ್ಮಪ್ಪ, ನಮ್ಮಮ್ಮ, ನಾನು ಅಕ್ಕ. ನಮ್ಮಮ್ಮ ನಮ್ಮಪ್ಪ ಯೂಸ್ ಮಾಡ್ತಾರೆ. ನಮ್ಮಕ್ಕ ಜಾಸ್ತಿ ಅಂದ್ರೆ ನಮ್ಮಮ್ಮ, ಬಿಟ್ರೆ ನನ್ನ ತಮ್ಮ, ನಮ್ಮಪ್ಪ. ನೀನೇನ್ ಮಾಡಕ್ ಇಷ್ಟಪಡ್ತೀಯಾ? ನಾನು ವಿಡಿಯೋ ಎಡಿಟ್ ಮಾಡ್ತೀನಿ, ಮತ್ತೆ ಫೋಟೋಗಳನ್ನೆಲ್ಲ ಸೆಟ್ಟಿಂಗ್ ಮಾಡ್ತೀನಿ. ಡ್ರಾಯಿಂಗು, ನೋಟ್ಸು, ರೀಲ್ಸ್ ಮಾಡ್ತೀನಿ, ರೀಲ್ಸ್ ನೋಡ್ತೀನಿ. ಮತ್ತು ನಾನು ಜಾಸ್ತಿ ಬರೆಯೋಕ್ಕೆ ಓದೋಕ್ಕೆ ನೋಡ್ಕೋತೀನಿ. ಟೈಮ್ ಪಾಸ್ ಆಗಕ್ಕೆ ಯೂಸ್ ಮಾಡ್ತೀನಿ. ಏನಾದರೂ ಬರೆಯೋದಿದ್ರೆ ಬರೆಯೋಕ್ಕೆ ಯೂಸ್ ಮಾಡ್ತೀನಿ. ಫ್ರೆಂಡ್ಸ್ ಹತ್ರ ನೋಟ್ಸ್ ಕಳ್ಗಿಸ್ಕೊಳ್ಳೋಕ್ಕೆ. ನಾನು ಫೋನ್ ಬಳಸ್ಕೊಂಡು ಸಾಂಗ್ ಕಲಿಯೋಕ್ಕೆ ಇಷ್ಟಪಡ್ತೀನಿ, ಮತ್ತೆ ರೀಲ್ಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಥವಾ ಕ್ರಿಕೆಟ್ ಮ್ಯಾಚು ಅವೆಲ್ಲ ನೋಡೋದಕ್ಕೆ. ಡ್ರಾಯಿಂಗ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿನ್ ಪ್ರಕಾರ ನೀನ್ ನೆಟ್ ಬಳಸೋ ರೀತಿಗೂ ಮತ್ತೆ ಉಳಿದವರು ನೆಟ್ ಬಳಸೋ ರೀತಿಗೂ ವ್ಯತ್ಯಾಸ ಇದೆ ಅನ್ಸುತ್ತಾ? ಏನ್ ವ್ಯತ್ಯಾಸ ಇದೆ? ನಾನಂದ್ರೆ ಓದಕ್ಕೆ ಬರಕ್ಕೆ ಯೂಸ್ ಮಾಡ್ತೀನಿ, ನನ್ನ ತಮ್ಮ ಆದ್ರೆ ಗೇಮ್ ಎಲ್ಲ ಆಡಕ್ಕೆ ಯೂಸ್ ಮಾಡ್ತಾನೆ ಅಲ್ವಾ, ಅದಕ್ಕಾಗಿ ಅವನ್ ಜಾಸ್ತಿ ವೇಸ್ಟ್ ಮಾಡ್ತಾನೆ ಅಂತ ನನ್ಗನ್ಸುತ್ತೆ. ಮ್ಯಾಮ್, ನೆಟ್ ಬಳಸೋದ್ರಿಂದ ತುಂಬಾ ಉಪಯೋಗ ಐತೆ. ಏನೇನು ಉಪಯೋಗ ಇದೆ ನೆಟ್ ಬಳಸೋದ್ರಿಂದ? ನಾವು ನೋಡಿದ್ರೆ ನಮ್ಗೆ ಬೇಕಾದದ್ದೆಲ್ಲ ಸಿಗುತ್ತೆ, ಅಥವಾ ಗೊತ್ತಿಲ್ಲದೆ ಇರೋದೆಲ್ಲ ತಿಳ್ಕೊಬೋದು. ನಾನು ಒಂದಿನ ಕ್ಲಾಸ್ಗೆ ಹೋಗಿಲ್ಲ ಅಂದ್ರೆ ನನ್ನ ಫ್ರೆಂಡ್ಸ್ಗೆ ಫೋನ್ ಮಾಡ್ಕೊಂಡು ಇವತ್ತೇನ್ ಮಾಡಿದ್ರು, ನೋಟ್ಸ್ ಏನಾದ್ರು ಬರ್ಸಿದಾರಾ, ರಿವಿಷನ್ ಬರ್ಸಿದಾರಾ ಅಂತ ಎಲ್ಲ ಕಳಗಿಸ್ಕೊಳ್ಳಿ ಉಪಯೋಗ ಆಯ್ತು. ಓದೋದು ಬರೆಯೋದ್ರಲ್ಲಿ ತುಂಬಾ ಯೂಸ್ ಮಾಡ್ಬೋದು, ಮತ್ತೆ ಹೊಸದಾಗಿ ಏನಾದ್ರು ಕಲಿಬೇಕು ಅಂತಂದ್ರೆ ಯೂಸ್ ಮಾಡ್ಬೋದು. ನಿನ್ ಮಾತನ್ನ ಕೇಳ್ತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಯೂಸ್ ಮಾಡಿ ತುಂಬಾ ಉಪಯೋಗ ಐತೆ, ಕಿಶೋರಿಯರ್ಗೆ ಉಪಯೋಗ ಐತೆ, ಯೂಸ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಪ್ಪ ಅಮ್ಮ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಹಾಗಾಗಿ ಫೋನ್ ಕೊಡೋದ್ ತಕ್ಕಂಗೆ ನೀವು ಯೂಸ್ ಮಾಡಿ ಅಂತ ಹೇಳ್ತೀನಿ. ಕಿಶೋರಿ ಅಡ್ಡ ಚೆಕ್ ಮಾಡ್ತೀರಲ್ಲ, ಹಂಗೇನೆ ಈಗ ಒಂದು ಹೊಸ ಪದ ಕೇಳಿಸ್ಕೊಂಡ್ ಬರೋಣ, ನಡೀರಿ ಮತ್ತೆ. ಈ ವಾರದ ಹೊಸ ಪದ ರಾಜ್. ರೋಸ್ ಅಂದ್ರೆ ಗೊತ್ತು, ಇದ್ಯಾವ್ದಪ್ಪ ರಾಜು ಅಂತೀರಾ? ಇದು ಉರ್ದು ಭಾಷೆ ಪದ. ಹಂಗಂದ್ರೇನು ಅಂದ್ರ, ನಾನ್ ಹೇಳಲ್ಲಪ್ಪ, ಅದು ನನ್ ಗುಟ್ಟು, ಓಕೆನಾ? ನಾವ್ ಹೀಗೆ ಭದ್ರವಾಗಿ ನಮ್ಮೊಳಗಡೆ ಬಚ್ಚಿಟ್ಕೊಳ್ಳೋ ಗುಟ್ಟೆ ಅಂತೆ ಇದ್ರ ಅರ್ಥ. ರಾಜ್ ಇಟ್ಕೊಳ್ದೆ ರಾಜಾರೋಷ ಆಗಿರೋಣ್ವಾ ಹಾಗಿದ್ರೆ? ಇಲ್ಲ ಇಲ್ಲ, ಸಣ್ಣ ಪುಟ್ಟ ರಾಜ್ಗಳು, ರಹಸ್ಯಗಳು ಓಕೆನೆ, ಇದರ ಅರ್ಥನ ಮರೆಯಲ್ಲ ತಾನೆ? ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ. ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ.
ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇಲ್ಲೋಡಿ, ನಿಮ್ ಫ್ರೆಂಡ್ಸ್ ಮಾತಾಡ್ತೀವಿ ಅಂತ ಬಂದಿದ್ದಾರೆ. ಯಾರವರು, ಏನ್ ವಿಷಯ ಅಂತ ತಿಳ್ಕೊಳ್ಳೋಣವಾ? ಬನ್ನಿ ಬನ್ನಿ ಬನ್ನಿ. ನಿನ್ ಪರಿಚಯ ಮಾಡ್ಕೋತೀಯಾ? ಬಿಬಿ ಅಮೀನಾ, ಕರ್ನಾಟಕ ಪಬ್ಲಿಕ್ ಶಾಲೆ ಚಂದಕವಾಡಿ. ನನ್ನ ಹೆಸರು ಚಂದನ ಅಂತ. ನಾನು KPS ಚಂದಕವಾಡಿಯಲ್ಲಿ ಓದ್ತಿದ್ದೀನಿ, 9ನೇ ತರಗತಿ. ಹೇಮಶ್ರೀ, 9th KPS ಚಂದಕವಾಡಿ. ಸಾಮಾನ್ಯವಾಗಿ ನಿಮ್ ವಯಸ್ಸಿನ ಹುಡುಗಿರು ಹೊರಗಡೆ ಕಾಣಿಸಿದ್ರೆ ಹುಡುಗರು ರೇಗಿಸ್ತಾರಲ್ಲ, ಯಾಕೆ ಅನ್ಸುತ್ತೆ? ಮ್ಯಾಮ್, ಅವ್ರಿಗೆ ನಾವು ಅಟ್ರಾಕ್ಟ್ ಆಗಿ ಕಾಣಿಸ್ತೀವಿ ಅನ್ಸುತ್ತೆ, ಅದಕ್ಕೆ ರೇಗಿಸ್ತಾರೆ. ಸುಂದರವಾಗಿ ಇರೋದ್ರಿಂದ ಅವರು ರೇಗಿಸ್ಬೋದು. ಎಲ್ಲಾ ಹುಡುಗರು ರೇಗಿಸ್ತಾರೆ ಅನ್ಸುತ್ತಾ? ಕೆಲವೊಬ್ರು ಅಷ್ಟೇ ಮ್ಯಾಮ್. ಇಲ್ಲ ಮಿಸ್, ಎಲ್ಲರೂ ಒಂದೇ ರೀತಿ ಇರಲ್ವಲ್ಲ. ಹುಡುಗರು ರೇಗಿಸೋದ್ರಿಂದ ಹುಡುಗಿರ್ಗೆ ಏನಾಗುತ್ತೆ? ಓದೋದ್ರಲ್ಲಿ ಇಂಟ್ರೆಸ್ಟ್ ಇರುವಾಗ ಅವ್ರು ಏನಾದ್ರು ನಮ್ಮನ್ನ ತೊಂದ್ರೆ ಮಾಡಿದ್ರೆ ಹಂಗೆ ಇರಿಟೇಟ್ ಆಗುತ್ತೆ. ತುಂಬಾ ಭಯ ಆಗುತ್ತೆ ಮಿಸ್. ಸ್ಕೂಲಿಗೆ ಬರಕ್ ಅನ್ಸದೆ ಇಲ್ಲ ಸರಿಗೆ. ಮಿಸ್, ನಾವ್ ಎಂದು ಅವ್ರನ್ನ ಹುಡುಗರನ್ನ ಯಾರು ಮಾತಾಡ್ಸಿರಲ್ಲ ಮಿಸ್. ಅವ್ರೇನಾದ್ರೂ ಆಗಂತಂದ್ರೆ ಭಯ ಆಗುತ್ತೆ ಮ್ಯಾಮ್. ತುಂಬಾ ಇರಿಟೇಟ್ ಆಗುತ್ತೆ, ಬೈಬೇಕು ಅನ್ಸುತ್ತೆ, ಬೇಜಾರಾಗುತ್ತೆ. ಆಮೇಲೆ ತಡೆಯಕ್ಕಾಗಲ್ಲ ಅವ್ರು ಈ ತರ ರೇಗಿಸ್ತಿದ್ರೆ. ಎಲ್ಲಾರ ಮುಂದೆ ರೇಗಿಸಿದ್ರೆ ಎಲ್ಲರೂ ನೋಡ್ತಿರ್ತಾರಲ್ಲ ಮಿಸ್, ಅದಕ್ಕೆ ಮುಂದೆ ನಮಗ್ ಪ್ರಾಬ್ಲಮ್ ಆಗತ್ತೆ ಅಂತ ಮಿಸ್. ಇರಿಟೇಟ್ ಆಗುತ್ತೆ ಮಿಸ್, ಹೊಡಿಬೇಕು ಅನ್ಸುತ್ತೆ ಮಿಸ್. ಎಲ್ಲ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಮ್ಮನ್ನೇ ರೇಗಿಸ್ತಾರೆ ಅಂತಂದ್ರೆ ಆ ರೀತಿ ಮಾಡ್ಬೇಕು ಅನ್ಸುತ್ತೆ ಮಿಸ್. ಇವ್ರ್ಯಾಕ್ ನಮ್ನೆ ಇದ್ ಮಾಡ್ತಾರೆ ಅಂತ ಕ್ವಶನ್ಸ್ ಬರುತ್ತೆ ಮ್ಯಾಮ್ ಮೈಂಡ್ ಅಲ್ಲಿ. ಯಾಕೆ ಈ ತರ ಮಾಡ್ತಾರೆ ಇರು ಅಂತ. ಹುಡುಗರು ರೇಗಿಸೋದನ್ನ ಹುಡುಗಿರ ಮನೆಯವರು ಕೇಳಿಸ್ಕೊಂಡ್ರೆ ಸಾಮಾನ್ಯವಾಗಿ ಅವ್ರು ಏನ್ ಹೇಳ್ತಾರೆ? ನೀವ್ ಓದೋದ್ ಬೇಡ, ಮನೇಲೇ ಇರು ಅಂತ ಹೇಳ್ತಾರೆ ಮಿಸ್. ಆತರ ಹೇಳಿದ್ರೆ ಕಂಪ್ಲೇಂಟ್ ಕೊಡೋಣ, ಟೀಚರ್ಸ್ ಇರ್ತಾರಲ್ಲ ಮಿಸ್, ಅವ್ರಿಗೆ ಹೇಳೋಣ ಅಂತ ಹೇಳ್ತಾರೆ. ನೀವು ಸ್ಕೂಲ್ಗೆ ಹೋಗ್ಬೇಡಿ, ಮನೇಲೇ ಇರಿ ಅಂತ ಹೇಳ್ತಾರೆ. ನೀನು ಅವ್ರ ಕಡೆ ಎಲ್ಲ ನೋಡ್ಬೇಡ, ತಲೆ ತೆಗಿಸ್ಕೋಗೋ, ತಲೆ ತೆಗಿಸ್ಕೊಂಡ್ ಬಾ ಅಂತ ಹೇಳ್ತಾರೆ ಮಿಸ್. ನಾವು ಜೋಕ್ ಮಾಡ್ಕೊಂಡ್ ರೇಗಿಸಿದ್ದಕ್ಕೆ ಹುಡುಗಿರ್ಗೆ ತೊಂದ್ರೆ ಆಗುತ್ತಂತ ಹುಡುಗರ್ ಗೊತ್ತಿರುತ್ತಾ? ಹೌದು ಮಿಸ್. ಮಿಸ್, ಗೊತ್ತಿರುತ್ತೆ, ಗೊತ್ತಿದ್ದು ಹಂಗ್ ಮಾಡ್ತಾರೆ ಮಿಸ್. ಇಲ್ಲ ಮ್ಯಾಮ್. ಯಾಕಂದ್ರೆ ಅವರು ಹೋಗೋರ್ನ ಬರೋರ್ನೆಲ್ಲ ರೇಗಿಸಿ ಅವರು ಒಂಥರ ಹ್ಯಾಬಿಟ್ ಮಾಡ್ಕೊಂಡಿರ್ತಾರೆ ಮ್ಯಾಮ್. ಅದನ್ನ ಎಂಟರ್ಟೈನ್ಮೆಂಟ್ ತಕೋತಿರ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಾಗ್ಬೇಕಾ? ಹಾ ಮ್ಯಾಮ್, ಗೊತ್ತಾಗ್ಬೇಕು. ಯಾವ ಹುಡ್ಗಿ ಯಾವ ರೀತಿ ಇರ್ತಾರೆ ಅಂತ ಅವ್ರಿಗೆ ತಿಳಿಬೇಕು ಮ್ಯಾಮ್. ಅವರೇ ಚೇಂಜ್ ಆಗ್ಬೇಕು ಮ್ಯಾಮ್. ಅವ್ರ ರೇಗ್ಸೋದ್ನ ಬಿಡ್ಬೇಕು ಮ್ಯಾಮ್. ನಿಮ್ಮನ್ನ ನಿಮ್ ಫ್ರೆಂಡ್ಸ್ ನ ರೇಗ್ಸಿದಾರಾ? ಇಲ್ಲ ಮ್ಯಾಮ್. ಆ ತರ ರೇಗ್ಸಿದ್ರೆ ನೀವೇನ್ ಮಾಡ್ತೀರಾ? ಬೈತೀವಿ, ಹೊಡಿತೀವಿ, ಇಲ್ಲ ಶಿಕ್ಷಕರಿಗೆ ಹೇಳ್ತೀವಿ. ನಾನು ನಮ್ ಮನೆ ಹತ್ರ ರೇಗ್ಸಿದ್ರೆ ಪೇರೆಂಟ್ಸ್ಗೆ ಹೇಳೋಣ, ಇಲ್ಲಾಂದ್ರೆ ಸ್ಕೂಲ್ ಹತ್ರ ಸ್ಕೂಲಿಂದ ಬರುವಾಗ ಹೋಗ್ಬೇಕಾಯ್ತಾರ ಅಂದ್ರೆ ಕ್ಲಾಸ್ ಟೀಚರ್ ಅಥವಾ ಟೀಚರ್ಸ್ ನ ಹೇಳೋದು ಮ್ಯಾಮ್. ನಿಮ್ ಮಾತನ್ನ ಒಂದ್ ವೇಳೆ ಹುಡುಗರ್ನ ಕೇಳಿಸ್ಕೊತಿದ್ರೆ ಅವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ಈ ತರ ಮಾಡಿದ್ರೆ ಇವಾಗ ಅವ್ರ ಅಕ್ಕ ತಂಗಿ ಅಂದ್ರೆ ಅವ್ರ ಮನೇಲಿ ಇರ್ತಾರಲ್ಲ ಹುಡ್ಗಿರು, ಅವ್ರಿಗೇನಾರು ಇದ್ ಮಾಡಿದ್ರೆ ಹೇಗ್ ಅವ್ರಿಗೆ ಅನ್ಸುತ್ತೆ ಆತರ ನಮ್ ಪೇರೆಂಟ್ಸ್ಗೂ ಆತರ ಅನ್ಸುತ್ತೆ ಅಂತ ಹೇಳ್ತೀನಿ ಮ್ಯಾಮ್. ಓಹೋ, ನಮ್ ಕಾರ್ಯಕ್ರಮ ಮುಗಿಸೋ ಟೈಮ್ ಆಗೋಯ್ತಲ್ಲಪ್ಪ. ನಿಮ್ಮಲ್ಲಿ ಯಾರಿಗಾದ್ರೂ ನಾನ್ ಮಾತಾಡ್ತೀನಿ, ನನ್ನನ್ನು ರೆಕಾರ್ಡ್ ಮಾಡಿ ಅಂತ ಆಸೆ ಇದ್ರೆ ದಯವಿಟ್ಟು ನಿಮ್ ಕಿಶೋರಿ ಕ್ಲಬ್ ಫೆಸಿಲಿಟೇಟರ್ ಹತ್ರ ಹೇಳಿ. ಆಗ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ ಧ್ವನಿನ ನೀವು ಕೇಳ್ಬೋದು, ಎಲ್ಲ ಕಿಶೋರಿಯರು ಕೇಳ್ಬೋದು, ನಾವು ಕೇಳ್ಬೋದು. ಏನಂತೀರಾ? ನಾನು ಮತ್ತೆ ಮಾರ್ಚ್ ತಿಂಗಳಲ್ಲಿ ಇನ್ನೊಂದು ಎಪಿಸೋಡ್ ತಗೊಂಡ್ ಬರ್ತೀನಿ. ಅಲ್ಲಿ ತನಕ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ಗೆ ಆಲ್ ದ ಬೆಸ್ಟ್. ಓಕೆನಾ? ಬಾಯ್. ನಾ ಬಂದೆ 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 ಹೇ ಬಾರೆ 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 ನಾವ್ ಕಿಶೋರಿ ಇಲ್ಲಿ